ಎತ್ತೊಂದಿಲ್ಲ. ವೀಕ್ಷಕರೇ, ನೀವು ನೋಡ್ತಿರ್ಬೋದು, ಇವಾಗ ಕೂಡ್ಲು ಫಾಲ್ಸ್ ಅಂತ ಒಂದು ಫಾಲ್ಸ್ ಇದೆ, ಅಲ್ಲಿಗೆ ಹೋಗ್ತಿದ್ದೀವಿ. ಈ ಹಾಫ್ ರೋಡಿಂಗ್ ಎಲ್ಲ ಮಾಡ್ತಾ ಬಂದುಂಟಲ್ಲ, ತುಂಬ ಕಷ್ಟ. ಆ ಧೂಳೆಲ್ಲ ಅಲ್ಲಿ ಎಷ್ಟು ಕಷ್ಟ ಉಂಟು ಬರಲಿಕ್ಕೆ. ಬನ್ನಿ, ನಾವು ಅಲ್ಲಿ ಕೂಡ್ಲು ಫಾಲ್ಸಿಗೆ ಹೋಗಿ ತೋರಿಸ್ತೀನಿ ಹೇಗುಂಟಂತ. ಅದು ಒಂದು ದೊಡ್ಡ ಅರಣ್ಯದೊಳಗಿರುವಂಥ ಒಂದು ಫಾಲ್ಸ್ ಅದು. ನೀವು ಹೆಬ್ರಿ ಕಡೆ ಬರುವವರಾದರೆ ಇಲ್ಲಿಗೊಮ್ಮೆ ಬಂದು ಹೋಗಿ ಒಮ್ಮೆ ನೀವು. ನನ್ನ ಸ್ನೇಹಿತ ಮುಂದೆ ಹೋಗ್ತಿದ್ದಾನೆ. ನದಿ ಎಲ್ಲ ದಾಟ್ಕೊಂಡು ಹೋಗ್ಲಿಕ್ಕುಂಟು. ಈ ಕಡೆ ಕಾಡಿನಲ್ಲಿ ಒಂದು ಅಂದರೆ ಈ ಇಂಬುಳಗಳೆಲ್ಲ ಉಂಟಲ್ಲ, ಜಿಗಣೆ ಅದೆಲ್ಲ ಈ ಕಾಡಿನಲ್ಲಿ ತುಂಬ ಜಾಸ್ತಿ. ಇಲ್ಲಿ ಅರಣ್ಯ ಇಲಾಖೆಯವರು ಕಾರ್ಯನಿರ್ವಹಿಸ್ತಾರೆ. ಅಂದರೆ ಇಲ್ಲಿ ಒಬ್ಬನಿಗೆ ಬರಲಿಕ್ಕೆ 100 ರೂಪಾಯಿ. ನಾವೀಗ ಇಬ್ಬರಿದ್ದೀವಿ, ಇಬ್ಬರಿಗೆ 200 ರೂಪಾಯಿ, ಮತ್ತು ಬೈಕಿಗೆ ಪ್ಲಸ್ 15 ರೂಪಾಯಿ ಹಾಕಿದ್ದಾರೆ. ಮೆಟ್ಲು ಹತ್ತುತ್ತಾ ಕಾಡಿಗೆ ಹೋಗ್ತಿದ್ದೀವಿ. ನಾನು ಅವರು ಕೊಟ್ಟ ಶೀಟನ್ನು ಚಟ್ನಿ ಮಾಡಿ ಹಾಕಿದೆ ನೋಡಿ. ಇದುವೇ ಅದು ಶೀಟ್. ಅಂದರೆ ಇಲ್ಲಿ ಬರುವವರಿಗೆಲ್ಲ ಬಾಟ್ಲಿ ಎಲ್ಲ ತಂದಿಲ್ಲಿ ಬಿಸಾಡಿ ಹೋದರೆ ಅದಕ್ಕೆ ಸಹ ಫೈನ್ ಎಲ್ಲ ಉಂಟು. ತುಂಬ ಜನ ಬರ್ತಾರೆ ಇಲ್ಲಿ ನೋಡಲಿಕ್ಕೆ. ಒಂದು ಸುಂದರವಾದ ತಾಣ. ಮತ್ತೆ ಎಂತ ಆಯ್ತು ನಡೀತಾ ಬಂದು? ಸುಸ್ತಾಯ್ತಾ ನಡೀತಾ ಬಂದು? ಕನ್ನಡ ಗೊತ್ತಿಲ್ಲ, ಸ್ವಲ್ಪ ಗೊತ್ತಾ? ಸ್ವಲ್ಪ ಮಾತಾಡಿ ಕನ್ನಡ ಎಲ್ಲ. ಸ್ವಲ್ಪ. ಎಲ್ಲಿಂದ ಬಂದದ್ದು? ಎಲ್ಲಿಂದ ಬಂದದ್ದು? ಬೆಂಗಳೂರು. ಹೇಗಾಗ್ತದೆ? ಬನ್ನಿ ಮಾತಾಡ್ತಾ ಹೋಗುವ. ಓಕೆ. ಹೇಗಾಗುತ್ತೆ ನಮ್ಮೂರು? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಬನ್ನಿ ಸರ್. ಮತ್ತೆ ಹೇಗಾಗುತ್ತೆ ಊರೆಲ್ಲ, ಕಾಡೆಲ್ಲ ಸುತ್ತಾಡ್ತಾ? ಊರೆಲ್ಲ ನಾಗ್ಪುರ. ಹಾಂ, ಬ್ಯಾಂಗ್ಳೂರು ಐಟ್ಲು ಪಂಚಿಸ್ತಾ ಇದು ಟ್ರೆಕ್ಕಿಂಗ್ ಮಾಡಿ. ಈ ಕಾಡಿನಲ್ಲೆಲ್ಲ ಜಿಗಣೆ ಏನು ಹೆಸರು? ಗುರುರಾಜ್. ಲಾಗಿಂಗಾ? ಹಾಂ. ಕಾಡಿನಲ್ಲೆಲ್ಲ ಜಿಗಣೆ ಎಲ್ಲ ಇರ್ತದೆ ಗೊತ್ತಾ? ಕಾಲಿಗೆ ಹಿಡಿತದೆ, ರಕ್ತ ಎಲ್ಲ ಹೀರ್ತದೆ. ಕಾಡಿನಲ್ಲೆಲ್ಲ ತುಂಬ ಜಾಸ್ತಿ ಅದು ಜಿಗಣೆ ಎಲ್ಲ. ಅದಂದರೆ ಕಾಲಿಗೆ, ನಮ್ಮ ಕಡೆ ಆದರೆ ಇದು ಸುಣ್ಣ ಎಲ್ಲ ಹಚ್ಚುತ್ತಾರೆ ಕಾಡಿಗೆ ಹೋಗುವಾಗ. ಅಂದರೆ ಅದು ಕಾಲಿಗೆ ಹಿಡಿಯಲ್ಲ. ಅದೊಂದು ಇಷ್ಟುದ್ದದ್ದು ಹುಳ ಎಲ್ಲ ಇರ್ತದೆ ಕಾಡಲ್ಲಿ.
ಅದು ರಕ್ತ ಹೀರ್ತದೆ. ಓಕೆ ಬಾಯ್. ಬಾಯ್. ಆಲ್ಮೋಸ್ಟ್ ತುಂಬ ಹತ್ತಿರ ಆಗಿದ್ದೀನಿ. ಓಡಿ ಒಂದು ಸುಸ್ತಾಯಿತು. ಇಲ್ಲಿ ಬರುವವರು ಅಂದರೆ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಕಸ ಕಡ್ಡಿಗಳನ್ನೆಲ್ಲ ಎಸ್ದು ಇಲ್ಲಿ ನೀರಿಗೆಲ್ಲ ಹಾಕ್ತಾರೆ. ಕಸ ಕಡ್ಡಿ ಎಲ್ಲ ಅಂದರೆ ನೀರು ಕುಡಿಲಿಕ್ಕೆ ಬಂದವರೆಲ್ಲ ಬಾಟ್ಲಿಯನ್ನೆಲ್ಲ ತಂದು ಇಲ್ಲಿ ಅರಣ್ಯದಲ್ಲೆಲ್ಲ ಹಾಕಿಡ್ತಾರೆ. ನಮ್ಮ ಕಡೆ ಎಲ್ಲ ಕಾಡಿನಲ್ಲಿ ಹೋಗುವಾಗ ಅಲ್ಲಿ ವಾಸ ಮಾಡಲಿಕ್ಕೆ ಇದನ್ನೆಲ್ಲ ಅಲ್ಲಿ ಮನೆ ಕಟ್ಟಲಿಕ್ಕೆ ಬಳಸ್ತಾರೆ. ಇದು ಕಾಡಿನಲ್ಲಿ ಉಳಿಯುವಾಗ ಇದನ್ನು ತುಂಬ ಉಪಾಯಕಾರಿ ಎಲ್ಲ ಉಂಟು. ಅಂದರೆ ತುಂಬ ಅಂದರೆ ಉಪಯೋಗಗಳೆಲ್ಲ ಬರ್ತದೆ ಇದರಿಂದ. ಇಲ್ಲಿ ಬಿದ್ದ ಮರಗಳನ್ನೆಲ್ಲ ಹತ್ತಿಕೊಂಡು ಹೋಗಬೇಕು. ಕಾಡಿನಲ್ಲಿ ಹೋಗಲಿಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಈ ತಿಗಣೆ ಎಲ್ಲ ಕಂಡ್ರೆ ಉಂಟಲ್ಲ ತುಂಬ ಹೆದರಿಕೆ. ಅಂದರೆ ಅವುಗಳು ರಕ್ತ ಹೀರ್ತದೆ. ನಾನು ಆಗ ಒಂದು ಗಿಡ ತೋರಿಸಿದ್ದೆಲ್ಲ, ಅದಕ್ಕೆ ದರ್ಶಿಲ್ ಅಂತ ಹೇಳ್ತಾರೆ. ಅಂದರೆ ಅದು ನಮ್ಮ ಭಾಷೆಯಲ್ಲೇ ಹೇಳೋದು ದರ್ಶಿಲ್ ಅಂತ. ನೋಡಿ, ಇಂಥ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ದಾಟಿಕೊಂಡು ಹೋಗಬೇಕು. ಮಳೆಗಾಲದಲ್ಲೆಲ್ಲ ಇಲ್ಲಿಂದ ನೀರು ಹರ್ಕೊಂಡು ಇಲ್ಲಿ ಕೆಳಗಡೆ ಹೋಗುತ್ತೆ. ಹೀಗೆ ಅಲ್ಲಿ ಆಗ ಕಾಣ್ತಾ ಉಂಟಲ್ಲ, ಅಲ್ಲಿ ಕೆಳಗಡೆ ಹೋಗುತ್ತೆ. ಫೈನಲಿ ರೀಚ್ಡ್ ಇನ್ ಕೂಡ್ಲು. ಬಲೆ ಪೂರ ತೂಲೆ ಕೂಡ್ಲು ಎಂಚೊಂಡು ಒಂದು. ಬನ್ನಿ, ನಿಮ್ಮನ್ನು ಅಲ್ಲಿವರೆಗೆ ಕರ್ಕೊಂಡು ಹೋಗ್ತೀನಿ. ಈಗ ಇನ್ಸ್ಟಾಗ್ರಾಮಲ್ಲೊಂದು ಫೇಮಸ್ ಹಾಡು ಉಂಟು, ಊರಾಚೆ ಸ್ವರ್ಗನೇ ಕಾಯುತ್ತೈತೆ ಅಂತ. ಆ ಸ್ವರ್ಗನನ್ನು ಇವತ್ತು ನಾನು ತೋರಿಸ್ತೀನಿ. ಕಲ್ಲೆಲ್ಲ ಹತ್ಕೊಂಡು ಹೋಗ್ಬೇಕು. ಮೆಲ್ಲ ಬಲ ನೋಡಿ, ಊರಾಚಿನ ಸ್ವರ್ಗ ಒಂದು ದೊಡ್ಡ ಕಾಡಿನಲ್ಲಿರುವಂಥದ್ದು. ತುಂಬ ಜನ ಬರ್ತಾರೆ ಇಲ್ಲಿಗೆ ಅಂದರೆ ನೋಡಲಿಕ್ಕೆ. ಅಲ್ಲೆಲ್ಲ ಸ್ನಾನ ಮಾಡ್ತಿದ್ದಾರೆ. ನೀರಲ್ಲೆಲ್ಲ ಹೋಗಬೇಕು. ಸ್ವಲ್ಪ ನಿಲ್ಲಿ ತೋರಿಸ್ತೀನಿ ನಾನು ನಿಮಗೆ. ನಮಸ್ಕಾರ ಕೂಡ್ಲು. ಸ್ವರ್ಗ. ಪ್ಯಾಂಟ್ ಎಲ್ಲ ಒದ್ದೆ ಆಯಿತು. ಕೂಡ್ಲು ಅನ್ನುವಂಥ ಫಾಲ್ಸನ್ನು ನೋಡಲಿಕ್ಕೆ ಎಷ್ಟು ಜನ ಬಂದಿದ್ದಾರೆ ನೋಡಿ ಒಮ್ಮೆ. ತುಂಬ ಜನ ಬರ್ತಾರೆ ಇಲ್ಲಿಗೆ. ತಣ್ಣನೆ ಗಾಳಿ ತುಂಬ ಸುಂದರವಾಗಿ ಬೀಸ್ತಾ ಉಂಟು. ಭಸ್ಮಾಸುರ ಮೋಹಿನಿ ಪರ್ವತಕ್ಕಿಂತ ಯಾವುದಕ್ಕಿಂತಲೂ ಕಡಿಮೆ ಇಲ್ಲ.